ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಕ್ಸಾಮ್ ಅಲರ್ಟ್ 24/7 ಪವರ್ಡ್ ಬೈ ಪೀಕ್ ಅಂಡ್ ವೈಬ್. ಈ ಚಾನಲ್ನ ನೀವು ಮೊದಲನೇ ಸಾರಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಿರಲಿ, ಎಕ್ಸಾಮ್ ಅಲರ್ಟ್ ಎಲ್ಲ ಸರ್ಕಾರಿ ಪರೀಕ್ಷೆಗಳು ಮತ್ತು ಇತರೆ ಉದ್ಯೋಗ ಅವಕಾಶಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವಂಥ ಏಕೈಕ ಚಾನಲ್ ಆಗಿರುತ್ತೆ. ಸೊ ನಿಮಗೆ ಅದು ಡಿಗ್ರಿ ಕಂಪ್ಲೀಟ್ ಆಗಿದೆಯಾ? ಸೊ ಆಗಿದ್ರೆ ಈ ನೋಟಿಫಿಕೇಶನ್ ನಿಮಗೋಸ್ಕರ ಆಯಿತಾ. ಇದು ಒಂದು ರೈಲ್ವೇಸ್ ಡಿಪಾರ್ಟ್ಮೆಂಟ್ ರಿಲೀಸಿಂದ ಮಾಡಿರುವಂಥ ನೋಟಿಫಿಕೇಶನ್ ಆಗಿರುತ್ತೆ ಆಯಿತಾ. ಇರ್ಕಾನ್ ಅಂತ ಹೇಳಿ ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಸೊ ಪರ್ಟಿಕ್ಯುಲರ್ಲಿ ಫಾರ್ ಇಂಜಿನಿಯರಿಂಗ್ ಅಥವಾ ಸೂಪರ್ವೈಸರ್ ಇಲ್ಲ ಟೆಕ್ನಿಕಲ್ ಬೇಸ್ಡ್ ವರ್ಕ್ ಮಾಡಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಸೊ ಅವ್ರಿಗೆ ಇದು ನೋಟಿಫಿಕೇಶನ್ ಆಗಿರುತ್ತೆ. ಸೊ ಬನ್ನಿ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ ಆಯಿತಾ. ನಂಬರ್ ಆಫ್ ಪೋಸ್ಟ್ ಅಥವಾ ನಿಮಗೆ ಲೈಕ್ ಪೋಸ್ಟ್ ನೇಮ್ ಎಲ್ಲನೂ ತಿಳಿಸ್ಕೊಡ್ತಾ ಹೋಗ್ತೀನಿ. ಲೈಕ್ ಏಜ್ ಲಿಮಿಟ್ ಅಥವಾ ಏಜ್ ರಿಲ್ಯಾಕ್ಸೇಷನ್ ಆದರೂ ಇದೆಯಾ ಅಂತ ಎಲ್ಲ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ, ಓಕೆನಾ. ಸೊ ಫಸ್ಟ್ ನಮ್ಮ ಬಂದಾಗ ಲೈಕ್ ಪೋಸ್ಟ್ ಬಂದು ನಿಮಗೆ ಲೈಕ್ ವರ್ಕ್ ಇಂಜಿನಿಯರಿಂಗ್ ಅಥವಾ ಲೈಕ್ ಸಿವಿಲ್ ಇಂಜಿನಿಯರಿಂಗ್ ಕಾಂಟ್ರಾಕ್ಟ್ ಬೇಸ್ಡ್ ಆಗಿರುತ್ತೆ ಆಯಿತಾ. ಇದೊಂದು ಕಾಂಟ್ರಾಕ್ಟ್ ಬೇಸ್ಡ್ ವರ್ಕ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಲೈಕ್ ಇಂಜಿನಿಯರಿಂಗಿಗೆ ಲೈಕ್ 36,000 ಪರ್ ಮಂತ್ ಸ್ಯಾಲ್ರಿ ಫಿಕ್ಸ್ ಆಗಿರುತ್ತೆ. ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ 4 ಇರುತ್ತೆ. ಸೊ ಇದರಲ್ಲಿ OBCಗೊಂದು, SCಗೆ 2 ಇರುತ್ತೆ, ಮತ್ತು ಲೈಕ್ ಎಕನಾಮಿಕಲಿ ವೀಕರ್ ಕಂಡೀಷನ್ ಲೈಕ್ ವೀಕರ್ ಸೆಕ್ಷನ್ ಆಗಿರೋರಿಗೆ 1 ಪೋಸ್ಟ್ ಅವೈಲೇಬಲ್ ಇರುತ್ತೆ ಆಯಿತಾ. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಫುಲ್ ಟೈಮ್ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಕೊಂಡಿರಬೇಕಾಗುತ್ತೆ ಆಯಿತಾ. ಫುಲ್ ಟೈಮಲ್ಲಿ ಲೈಕ್ ಕಾಲೇಜ್ ಹೋಗಿ ಲೈಕ್ ಯೂನಿವರ್ಸಿಟಿ ವೈಸ್ ನಿಮಗೆ ಲೈಕ್ ವಿತಿನ್ 60% ಅಥವಾ ಅಬೌವ್ 60% ನಿಮ್ಮ ಪರ್ಸೆಂಟೇಜ್ ಆಗಿರಬೇಕಾಗುತ್ತೆ. ಇನ್ನು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ನೋಡೋದಾದರೆ 30 ಇಯರ್ಸ್ ಆಗಿರಬೇಕಾಗುತ್ತೆ ನಿಮಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟು. ಸೊ ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಅವಾಗಲೇ ಹೇಳ್ದಂಗೆ ಲೈಕ್ ಇಂಜಿನಿಯರಿಂಗ್ ಜೊತೆಗೆ ನಿಮಗೆ 1 ಇಯರ್ ಎಕ್ಸ್ಪೀರಿಯನ್ಸ್ ಕೂಡ ಕೇಳ್ತಾ ಇದ್ದಾರೆ. ಸೊ ನೀವು ನಿಮ್ಮ ಲೈಕ್ ಬ್ಯಾಕ್ಗ್ರೌಂಡಲ್ಲಿ ಲೈಕ್ 1 ಇಯರ್ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ಕೊಂಡಿರಬೇಕಾಗುತ್ತೆ. ನೆಕ್ಸ್ಟು ಲೈಕ್ ವರ್ಕ್ಸ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್, ಇದು ಕೂಡ ಕಾಂಟ್ರಾಕ್ಟ್ ಬೇಸ್ಡೇ ಆಗಿರುತ್ತೆ. ಸೊ ಇದಕ್ಕೂ ಸ್ಯಾಲರಿನೂ ಫಿಕ್ಸ್ಡ್ ಆಗಿರುತ್ತೆ. ಇದಕ್ಕೆ ನಂಬರ್ ಆಫ್ ವೇಕೆನ್ಸೀಸು 1 ವೇಕೆನ್ಸಿ ಮಾತ್ರ ಅವೈಲೇಬಲ್ ಇರುತ್ತೆ, ಅದು ST ಆಗಿರುತ್ತೆ ಆಯಿತಾ. ಸೊ ನೆಕ್ಸ್ಟು ಇದಕ್ಕೂ ಅಷ್ಟೇ ನೀವು ಲೈಕ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಕೊಂಡಿರಬೇಕಾಗುತ್ತೆ. ಮ್ಯಾಕ್ಸಿಮಮ್ 30 ಇಯರ್ಸ್ ಆಗಿರಬೇಕಾಗುತ್ತೆ, ಜೊತೆಗೆ ಮಿನಿಮಮ್ 1 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ದೆನ್ ಸೇಫ್ಟಿ ಇಂಜಿನಿಯರಿಂಗ್ ಆನ್ ಕಾಂಟ್ರಾಕ್ಟ್ ಬೇಸಿಸ್, ಅಗೇನ್ ನಿಮಗೆ ಇದಕ್ಕೂ ಫಿಕ್ಸ್ಡ್ ಸ್ಯಾಲ್ರಿ ಬಂದು 40,000 ಪರ್ ಮಂತ್ ಇರುತ್ತೆ. ಆ್ಯಂಡ್ ಇದಕ್ಕೆ ನಂಬರ್ ಆಫ್ ವೇಕೆನ್ಸೀಸ್ 1 ವೇಕೆನ್ಸಿ ಅವೈಲೇಬಲ್ ಇರುತ್ತೆ. ಆ್ಯಂಡ್ ದಟ್ ಟು ಇಟ್ ಇಸ್ ಅನ್ರಿಸರ್ವ್ಡ್ ಆಯಿತಾ. ಸೊ ಇದಕ್ಕೆ ನಿಮಗೆ ಫುಲ್ ಟೈಮ್ ಇಂಜಿನಿಯರಿಂಗ್ ವಿತ್ ಮಿನಿಮಮ್ 1 ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ, ಓಕೆನಾ. ಸೊ ನಿಮಗೆ ಲೈಕ್ ಮಿನಿಮಮ್ 3 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ, ಓಕೆನಾ. ಸೊ ಇದಕ್ಕೆ ನಿಮಗೆ ಲೈಕ್ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಇನ್ ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಇನ್ ಸಿವಿಲ್ ಕನ್ಸ್ಟ್ರಕ್ಷನ್ಸ್, ಓಕೆನಾ. ಸೊ ಇದಿಷ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇಲ್ಲಿ ವೆಬ್ಸೈಟ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ. ಸೊ ಈ ವೆಬ್ಸೈಟ್ ಅಡ್ರೆಸ್ಸಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಅಂದರೆ ಲಾಸ್ಟ್ ಡೇಟ್ ಯಾವಾಗ ಅಥವಾ ಹೇಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದು ಎಲ್ಲ ಮಾಹಿತಿನ ನೀವು ವೆಬ್ಸೈಟ್ ಮುಖಾಂತರ ಪಡ್ಕೊಳ್ಬೋದಾಗಿರುತ್ತೆ ಆಯಿತಾ. ಸೊ ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಿಮಗೆ ಮಾಹಿತಿ ಏನಾದರೂ ಉಪಯುಕ್ತ ಅಂತ ಅನ್ನಿಸಿದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಒತ್ತಿ ಎಲ್ಲ ಅಪ್ಡೇಟ್ಗಳನ್ನು ಪಡ್ಕೊಳ್ಳಿ. ಕಾಲವು ನಮ್ಮದೇ, ಕೆಲಸವು ನಮ್ಮದೇ. ಧನ್ಯವಾದಗಳು.